ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು 2 ಹ್ಯಾಂಡ್ ಬ್ಯಾಗನ್ನು ಹೇಗೆ ಹೊಲಿಯೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ರಿವರ್ಸಿಬಲ್ ಬ್ಯಾಗ್ ಆಗಿರುತ್ತೆ, ಅಂದರೆ ಎರಡೂ ಸೈಡು ನೀವು ಯೂಸ್ ಮಾಡುವಂತಹ ಬ್ಯಾಗು, ಹಾಗೆ ಇನ್ನೊಂದು ಈ ಒಂದು ಹ್ಯಾಂಡ್ ಬ್ಯಾಗು. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಇವತ್ತಿನ ವಿಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸನ್ನು ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸೊ ಇವತ್ತಿನ ಮೊದಲನೇ ಪ್ರಾಡಕ್ಟ್ ಮಾಡೋದಕ್ಕೆ ನಾನಿಲ್ಲಿ 2 ಬ್ಲೌಸ್ ಪೀಸ್ಗಳನ್ನು ತೊಗೊಂಡಿದ್ದೀನಿ. ಹಾಗೆ ಎರಡೂ ಕೂಡ ಚೆನ್ನಾಗಿರಬೇಕು ನೋಡಲಿಕ್ಕೆ, ಅಂದರೆ ಲೈನಿಂಗ್ ಬಟ್ಟೆ ರೀತಿಯದನ್ನು ತೊಗೊಳ್ಬೇಡಿ, ಯಾಕಂದರೆ ಇದು ರಿವರ್ಸಿಬಲ್ ಬ್ಯಾಗ್ ಆಗಿರೋದ್ರಿಂದ ಎರಡೂ ಕಡೆಗೂ ಚೆನ್ನಾಗಿರುವಂಥ ಬಟ್ಟೆ ಇದ್ದರೆ ತುಂಬಾ ಒಳ್ಳೆಯದು. ನನಗೆ ಇಲ್ಲಿ ಬೇಕಾಗಿರುವಂಥ ಅಳತೆಯಲ್ಲಿ ಇಲ್ಲಿ ಕಟ್ ಮಾಡಿಕೊಂಡೆ. ಹಾಗೆ ಅಳತೆಯನ್ನು ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ. ಇದಾದಮೇಲೆ ಇನ್ನೊಂದು ಬಟ್ಟೆ ಏನು ತೊಗೊಂಡಿದ್ದೆ ಅದನ್ನು ಕೂಡ ಇದೇ ಅಳತೆಗೆ ಕಟ್ ಮಾಡಿಕೊಂಡು 2 ಪೀಸಸನ್ನು ರೆಡಿ ಇಟ್ಕೊಂಡೆ. ಈಗ ಏನು ಮಾಡಬೇಕು ಅಂದರೆ ಉಲ್ಟಾ ಇಟ್ಕೊಂಡು ಅದರ 2 ತುದಿಗಳನ್ನು ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಬಿಡಬೇಕು. ಸೊ ಈಗ ಎರಡೂ ಕಡೆಗೂ ನಾನು ಈ ರೀತಿ ಸ್ಟಿಚ್ ಮಾಡಿಕೊಂಡು ಉದ್ದ ಯಾವ ಕಡೆ ಜಾಸ್ತಿ ಇದೆಯೋ ಆ ಕಡೆಗೆ ನಾವು ಬಾಟಮನ್ನು ಮಾಡಬೇಕಾಗತ್ತೆ. ನೋಡಿ ಇವಾಗ 2 ಬಟ್ಟೆಗಳು ರೆಡಿ ಏನಿದೆ. ನೆಕ್ಸ್ಟ್ ಏನು ಮಾಡ್ತೀನಿ, ನಾನು ಎರಡೂ ಕಡೆಗೂ ಬಾಟಮ್ಗೋಸ್ಕರ ಇಲ್ಲಿ 1.5 ಇಂಚ್ ಬೈ 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅದೇ ಪ್ರಕಾರವಾಗಿ ಕಟ್ ಮಾಡ್ಕೊಳ್ತೀನಿ. ಸೊ ಈ ಪ್ರಾಸೆಸನ್ನು 2 ಬಟ್ಟೆಗಳಿಗೂ ನಾವು ಮಾಡ್ಕೊಳ್ಬೇಕಾಗತ್ತೆ. ನಿಮಗೆ ಇಲ್ಲಿ ಏನಾದರೂ ಡೌಟ್ಸ್ ಬಂತು ಅಂತಂದರೆ ನನಗೆ ಕಾಮೆಂಟಲ್ಲಿ ಕೇಳಿ, ನಾನು ಅದಕ್ಕೆ ಖಂಡಿತವಾಗಿ ಉತ್ತರಿಸ್ತೀನಿ. ನೋಡಿ ಇಲ್ಲಿ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಅದೇ ಪ್ರಕಾರವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಪ್ರಾಸೆಸನ್ನು ಮತ್ತೊಂದು ಪೀಸ್ ಏನು ರೆಡಿ ಇಟ್ಕೊಂಡಿದ್ದಲ್ಲ ಅದನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ 2 ಕೂಡ ಇವಾಗ ರೆಡಿ ಆಯಿತು. ನೋಡಿ ಇವಾಗ ಬಾಟಮ್ ಏನು ಉಳಿದಿತ್ತಲ್ಲ ಆ ಬಾಟಮಿಗೆ ಮತ್ತೆ ಡಬಲ್ ಸ್ಟಿಚ್ ಹಾಕ್ಕೊಂಡು ಅದನ್ನು ಫಿನಿಶಿಂಗ್ ಮಾಡ್ಕೊಳ್ಬೇಕು. ಸೊ ಈಗ 2 ಕಡೆಗೂ ಬಾಟಮನ್ನು ಸ್ಟಿಚ್ ಮಾಡ್ಕೊಂಡು ಇದಾಯಿತು. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಇದು ನಾವು ಏನು ಕಟ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಈ ಪ್ರಕಾರವಾಗಿ ಅಡ್ಡವಾಗಿ ಹಿಡಿತಾ ಅಲ್ಲೂ ಕೂಡ ಡಬಲ್ ಸ್ಟಿಚ್ ಹಾಕ್ಕೊಂಡು ಅಲ್ಲೂ ಕೂಡ ಫಿನಿಶಿಂಗ್ ಮಾಡ್ಕೊಳ್ಬೇಕು. ನೋಡಿ ಈ ಥರ. ಮತ್ತು ನಾನು ಈ ಒಂದು ಬ್ಯಾಗ್ ಮಾಡೋದಕ್ಕೆ ಯಾವುದೇ ಜಿಪ್ಪು, ಸ್ಪಾಂಜು, ರನ್ನರು ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ, ಕೇವಲ ಬಟ್ಟೆಯನ್ನು ಮಾತ್ರ ಯೂಸ್ ಮಾಡಿ ಮಾಡುವಂಥದ್ದು. ಹಾಗೆ ನೋಡಿ ಈ ಕಡೆಗೂ ಇದೇ ರೀತಿಯಾಗಿ ಬಾಟಮನ್ನು ಫಿನಿಶಿಂಗ್ ಮಾಡ್ಕೊಂಡು ಬಂದೆ. ಈಗ ಏನು ಮಾಡಬೇಕು ಅಂದರೆ ಯಾವುದಾದ್ರೂ ಒಂದು ಬಟ್ಟೆ ಒಳಗೆ ಒಂದನ್ನು ತೂರಿಸ್ಬೇಕಾಗತ್ತೆ. ಸೊ ನೀವಿಲ್ಲಿ ಯಾವ ಬಟ್ಟೆಯನ್ನು ಬೇಕಾದರೂ ಆಯ್ಕೆ ಮಾಡ್ಕೊಳ್ಬಹುದು. ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಇವಾಗ ಇದನ್ನು ಫಸ್ಟಿಗೆ ಸೀದಾ ಮಾಡ್ಕೊಳ್ತೀನಿ. ಒಂದು ಪೀಸನ್ನು ಸೀದಾ ಮಾಡ್ಕೊಳ್ತೀನಿ. ನೀಟಾಗಿ ಸೀದಾ ಮಾಡಿಕೊಂಡು ಹೀಗೆ ಇಟ್ಕೊಳ್ಬೇಕು. ಇದಾದಮೇಲೆ ಏನು ಮಾಡ್ತೀನಿ, ನಾನು ಇದನ್ನು ಫೋಲ್ಡ್ ಮಾಡಿಕೊಂಡು ಸೆಂಟರನ್ನು ಮಾರ್ಕ್ ಮಾಡ್ಕೊಳ್ತೀನಿ. ಈ ಥರ ಫೋಲ್ಡ್ ಮಾಡಿಕೊಂಡು ಸೆಂಟರನ್ನು ಮಾರ್ಕ್ ಮಾಡ್ಕೊಂಡಿದ್ದಾದ ನಂತರ ಮತ್ತೆ ನಾನು ಒಂದು 3 ಫಿಂಗರ್ ಡಿಸ್ಟೆನ್ಸ್ಗೆ 2 ಕಡೆಯೂ ಮತ್ತೆ ಒಂದೊಂದು ಮಾರ್ಕನ್ನು ಮಾಡ್ಕೊಳ್ತೀನಿ. ಈ ಥರ ಮಾರ್ಕ್ ಮಾಡಿಕೊಂಡು 4 ಫಿಂಗರ್ ಡಿಸ್ಟೆನ್ಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. 2 ಕಡೆಗೂ ಹೀಗೆ ಮಾಡ್ಕೊಂಡ್ರೆ ಆಯಿತು. ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಇದಕ್ಕೆ ನಾನು ಬೆಲ್ಟನ್ನು ಅಟ್ಯಾಚ್ ಮಾಡ್ತೀನಿ. ಹಾಗೆ ನನ್ನ ಹತ್ರ ರೆಡಿಮೇಡ್ ಬೆಲ್ಟ್ ಇತ್ತು, ಹಾಗಾಗಿ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ನಿಮಗೂ ಬೇಕು ಅಂತಂದರೆ ಇದು ನಿಮಗೆ ಮೀಟರ್ ಲೆಕ್ಕದಲ್ಲೆಲ್ಲ ಅಂಗಡೀಲಿ ಸಿಗುತ್ತೆ, ಒಂದು ರೋಲ್ ಥರನೇ ಕೊಡ್ತಾರೆ. ಸೊ ಅದನ್ನು ನೀವು ತಗೊಳ್ಬಹುದು. ಹಾಗೆ ನಾನಿಲ್ಲಿ 18 ಇಂಚಿನ 2 ಪೀಸಸ್ನ ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ತುಂಬ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಬೆಲ್ಟನ್ನು ಕಟ್ ಮಾಡ್ಕೊಂಡಾಗ ಅದರ ತುದಿಯನ್ನು ಒಂದು ಸ್ವಲ್ಪ ಬರ್ನ್ ಮಾಡಿಕೊಂಡ್ರೆ ಸುಟ್ಕೊಂಡ್ಬಿಟ್ರೆ ದಾರ ಎಲ್ಲ ಮೇಲೆ ಏಳೋದು ಆಗೋದಿಲ್ಲ. ಹಾಗಾಗಿ ಅದನ್ನು ನಾನು ಈಗಾಗಲೇ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಅಲ್ಲೇ ಇದನ್ನು ಈ ಥರ ಅಟ್ಯಾಚ್ ಮಾಡಿಕೊಂಡೆ. ನೋಡಿ ಈ ಪ್ರಕಾರವಾಗಿ ಫಿನಿಶಿಂಗ್ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ಈಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಈ ಒಂದು ಬ್ಲೌಸ್ ಪೀಸಿನ ಬಟ್ಟೆನೂ ರೆಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇವಾಗ ತೊಗೊಂಡು ಅದನ್ನು ನೋಡಿ ಹೀಗಿಟ್ಕೊಂಡು ಇದ್ರ ಒಳಗೆ ಈಗ ನಾನು ರೆಡಿ ಮಾಡಿದಂತಹ ಈ ಒಂದು ಪೀಸನ್ನು ಇದ್ರೊಳಗೆ ಈ ರೀತಿಯಾಗಿ ತೂರಿಸ್ತಾ ಇದ್ದೀನಿ. ವಿತ್ ಬೆಲ್ಟೆ ನಾವು ಈಗಾಗಲೇ ಸ್ಟಿಚ್ ಮಾಡ್ಕೊಂಡಿವಲ್ಲ, ಹಾಗಾಗಿ ಈಗ ನೋಡಿ ಈ ಥರ 2 ತುದಿ ಕಡೆನೂ ನೀಟಾಗಿ ತುದಿಗೆ ಬರಬೇಕು. ಆ ಥರ ನೋಡಿಕೊಂಡು ಹೀಗೆ ಇಟ್ಕೊಂಡಿದ್ದೀನಿ. ಕಾಣಿಸ್ತಿದೆಯಲ್ಲ. ಈಗ ನೆಕ್ಸ್ಟ್ ಒಂದು ಸ್ವಲ್ಪ ಜಾಗ ಸ್ಟಿಚ್ ಹಾಕ್ಕೊಳ್ಬಾರ್ದು, ಅಲ್ಲಿಂದ ನಾವು ಈ ಬ್ಯಾಗನ್ನು ಸೀದಾ ಮಾಡ್ಕೊಳ್ಬೇಕು. ಹಾಗಾಗಿ ಅದಷ್ಟೇ ಬಿಟ್ಟು ಉಳಿದಿರೋ ಕಡೆ ಎಲ್ಲ ಸ್ಟಿಚ್ ಮಾಡ್ಕೊಳ್ಬೇಕು. ಹಾಗಾಗಿ ನಾನು ಬಟ್ಟೆ ಸರಿಬಾರ್ದು ಅಂಥೇಳಿ ಒಂದು ಸ್ವಲ್ಪ ಪಿನ್ನೆಲ್ಲ ಹಾಕ್ಕೊಂಡು ಸೆಟಪ್ ಮಾಡಿಕೊಂಡೆ. ನೋಡಿ ಇವಾಗ 1/4 ಇಂಚ್ ಅಥವಾ 1/2 ಇಂಚ್ ಕೆಳಗಡೆ ಬರೋ ರೀತಿಯಾಗಿ ಈ ಒಂದು ಸ್ಟಿಚ್ಚನ್ನು ಕಂಪ್ಲೀಟ್ ಸುತ್ತಲೂ ಹಾಕ್ತಾ ಹೋಗಬೇಕು. ಹಾಗೆ ನಾನು ಮುಂಚೆನೇ ತಿಳಿಸ್ದ ಹಾಗೆ ಒಂದು ಸ್ವಲ್ಪ ಜಾಗ ಓಪನ್ ಬಿಟ್ಕೊಳ್ಬೇಕು. ನಾನು ಇಲ್ಲಿ ಸ್ಟಿಚಿಂಗ್ ಮಾಡೋದನ್ನು ಕೂಡ ಸ್ವಲ್ಪ ಫಾಸ್ಟ್ ಫಾರ್ವರ್ಡಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಕಂಪ್ಲೀಟಾಗಿ ಸ್ಟಿಚ್ ಮಾಡ್ಕೊಬೇಕು. ನೋಡಿ ಈ ಥರ ನಾನು ಸ್ಟಿಚಿಂಗನ್ನು ಮುಗಿಸ್ಕೊಂಡೆ. ಹಾಗೆ ಇಲ್ಲಿ ಜಾಗ ಏನು ಓಪನ್ ಇತ್ತು ಅಲ್ಲಿಂದ ಇವಾಗ
ಇದನ್ನು ಟರ್ನ್ ಮಾಡ್ಕೊಳ್ಳೋಣ, ಸೀದಾ ಮಾಡ್ಕೊಳ್ಳೋಣ. ಸೊ ಈ ಥರ ಓಪನ್ ಇರೋ ಜಾಗದಲ್ಲಿ ಸೀದಾ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಈಗ ಸೀದಾ ಮಾಡ್ಕೊಂಡಿದ್ದಾಯಿತು ನೋಡಿ, ಈ ರೀತಿ ಬಂತು. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ನೋಡಿ, ಇದ್ರ ಕಾರ್ನರ್ಸು ಮತ್ತು ಅದರ ಕಾರ್ನರ್ಸನ್ನು ಈಗಲೇ ಕೈಯಿಂದ ನೀಟಾಗಿ ಓಪನ್ ಮಾಡ್ಕೊಳ್ಬೇಕು. ಯಾಕಂದರೆ ಆಮೇಲೆ ನಾವು ಮಾಡ್ತೀವಿ ಅಂತಂದರೆ ಅದು ಸರಿ ಬರೋದಿಲ್ಲ. ನೆಕ್ಸ್ಟು ಇದನ್ನು ಇದರೊಳಗೆ ಈ ರೀತಿಯಾಗಿ ತೂರಿಸ್ಬಿಟ್ಟು ಈ ಒಂದು ಓಪನ್ ಜಾಗ ಏನು ಬಿಟ್ಟಿದ್ವಲ್ಲ ಅದನ್ನು ಈ ಥರ ಕಾಲು ಇಂಚು ಒಳಗೆ ಫೋಲ್ಡ್ ಮಾಡಬೇಕು. ಅಂದರೆ ನಾವು ಬೆಲ್ಟ್ ಅಟ್ಯಾಚ್ ಮಾಡಿದ್ದು ಕೂಡ ಒಳಗೆ ಹೋಗಬೇಕು. ಆ ರೀತಿಯಾಗಿ ನೋಡಿಕೊಂಡು ಮತ್ತೆ ಅದರ ತುದಿಗೆ ಈ ರೀತಿ ಮೇಲಿನಿಂದ ಪ್ರೆಸ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಸುತ್ತಲೂ ಇದೇ ರೀತಿಯಾಗಿ ಪ್ರೆಸ್ ಸ್ಟಿಚ್ಚು ಬರಬೇಕು. ಸೊ ತುದಿಗೆ ಆದಷ್ಟು ನೀಟಾಗಿ ಸ್ವಲ್ಪ ಟೈಮ್ ತೊಗೊಂಡು ಹಾಕಬೇಕಾಗತ್ತೆ. ನಾನಿಲ್ಲಿ ಸ್ವಲ್ಪ ಸ್ಪೀಡಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಕಂಪ್ಲೀಟ್ ಒಂದು ರೌಂಡು ಹಾಕಬೇಕು ನೋಡಿ, ಈ ಥರ ಹಾಕ್ತಾ ಹೋಗಬೇಕು. ಸೊ ನಾನು ಸ್ಟಿಚ್ ಮಾಡ್ತಾ ಈ ಥರ ತುದಿವರೆಗೆ ಬಂದೆ. ಮತ್ತು ಈ ಥರ ಬ್ಯಾಗ್ಗಳು ಫಾಸ್ಟಾಗಿ ಹೊಲಿಬಹುದು, ತುಂಬ ಟೈಮಿನ ತೊಗೊಳ್ಳಲ್ಲ. ಇನಿಷಿಯಲ್ ಕಟಿಂಗ್ ಒಂದು ಮಾಡಿ ಮುಗಿಸ್ಕೊಂಡ್ಬಿಟ್ರೆ ಆಮೇಲೆ ನೀವು ಒಂದು 10-15 ಬ್ಯಾಗ್ ಆದರೂ ಆರಾಮಾಗಿ ಹೊಲಿಬಹುದು. ಮತ್ತು ಇದನ್ನು ಆರ್ಡರ್ಸ್ ಎಲ್ಲ ತೊಗೊಂಡು ನೀವು ಕಸ್ಟಮರ್ಸ್ಗೆಲ್ಲ ಮಾಡಿನೂ ಕೊಡಬಹುದು. ಈಗ ನೋಡಿ, ನಾನು ಈ ಥರ ಒಂದು ಬ್ಯಾಗು ರೆಡಿ ಮಾಡಿದೆ. ಸೊ ನೋಡಿದರೆ ಫೈನಲ್ ಲುಕ್ಕು ಈ ರೀತಿಯಾಗಿದೆ. ಈ ಥರ ಹಿಡ್ಕೊಂಡ್ರೆ ಈ ಥರ ಒಂದು ಏನು ಔಟ್ಲುಕ್ ನಿಮಗೆ ಕಾಣಿಸ್ತಿದೆಯಲ್ಲ. ನೆಕ್ಸ್ಟು ನಿಮಗೆ ಇದು ಈ ಥರ ಬೇಡ, ಬೋರ್ ಬಂತು ಅಂತಂದರೆ ಇವಾಗ ಇದನ್ನು ಕೂಡ ಹೀಗೆ ಉಲ್ಟಾ ಮಾಡ್ಕೊಂಬಿಟ್ರೆ ಈ ಕಡೆ ಫೇಸಲ್ಲಿ ನೀವು ಇದನ್ನು ಈ ರೀತಿಯಾಗಿ ಕೂಡ ಯೂಸ್ ಮಾಡ್ಕೊಳ್ಬೋದು. ಇದರಲ್ಲೇ ನೀವು ಬೇರೆ ಬೇರೆ ದೊಡ್ಡ ಸೈಜಲ್ಲೆಲ್ಲ ಟ್ರೈ ಮಾಡ್ಕೊಂಬಿಟ್ರಂತೂ ತುಂಬಾ ಆರಾಮಾಗಿ ಇದನ್ನೆಲ್ಲ ಯೂಸ್ ಮಾಡ್ಕೊಳ್ಬಹುದು. ಸೊ ನೋಡಿ, ಒಂದು ಸಲ ಬ್ಯಾಗ್ ಹೊಲ್ಕೊಂಬಿಟ್ರೆ 2 ರೀತಿಯಾಗಿ ಇದರ ಬಳಕೆಯನ್ನು ಮಾಡ್ಕೊಳ್ಬಹುದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಬೇಕಿದ್ರೆ ನೀವು ಇದಕ್ಕೆ ವೆಲ್ಕ್ರೋ ಅಥವಾ ಮ್ಯಾಗ್ನೆಟಿಕ್ ಬಟನ್ ಕ್ಲೋಸರ್ ಕೂಡ ಯೂಸ್ ಮಾಡಬಹುದು. ಬನ್ನಿ ಇವತ್ತಿನ 2ನೇ ಪ್ರಾಡಕ್ಟ್ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು ಆಲ್ರೆಡಿ ಇದಕ್ಕೆ ಲೈನಿಂಗ್ ಬಟ್ಟೆ, ಮಧ್ಯದಲ್ಲಿ ಸ್ಪಾಂಜು, ಮೇನ್ ಬಟ್ಟೆಯನ್ನು ಹಾಕಿ ಕ್ವಿಲ್ಟಿಂಗ್ ಮಾಡಿ ಸಿಂಗಲ್ ಪೀಸ್ ರೆಡಿ ಇಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ನಾನು ನಿಮಗೆ ಅಳತೆಯನ್ನು ತಿಳಿಸ್ತಾ ಹೋಗ್ತೀನಿ. ಇದರ ಅಳತೆ ಹೇಳಬೇಕು ಅಂದರೆ ಇದು ಉದ್ದ 17 ಇಂಚ್ ಆಗುವಷ್ಟು ಇದೆ, ಹಾಗೆ ಅಗಲ ಒಂದು 10 ಇಂಚ್ ಆಗುವಷ್ಟು ಇದೆ. ನೆಕ್ಸ್ಟು ಇದನ್ನು ಈ ಥರ ಕರೆಕ್ಟಾಗಿ ಸೆಂಟರಲ್ಲಿ ಫೋಲ್ಡ್ ಮಾಡಿ ಇಟ್ಕೊಂಡು ನಂತರ ಪಿನ್ನೆಲ್ಲ ಹಾಕಿ ಸೆಟ್ ಮಾಡ್ಕೊಳ್ತೀನಿ. ಈ ರೀತಿ ಪಿನ್ನನ್ನು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮಗೆ ಸೆಟ್ ಮಾಡ್ಕೊಳ್ಳೋಕ್ಕಾಗತ್ತೆ, ಅಂದರೆ ಬಟ್ಟೆ ಸರಿಯೋದಿಲ್ಲ. ಆ ರೀತಿಯಾಗಿ ನಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟು 1.5 ಇಂಚ್ ಬೈ 1.5 ಇಂಚಿಗೆ ಈ ಥರ ಬಾಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 2 ಸೈಡು ಅದೇ ರೀತಿಯಾಗಿ ಬಾಕ್ಸ್ ಮಾರ್ಕ್ ಮಾಡಿಕೊಂಡು ನಂತರ ಅದನ್ನು ಕಟ್ ಮಾಡಿ ತೆಗಿತೀನಿ. ಈಗ ಕಟ್ ಮಾಡಿ ತೆಕ್ಕೊಂಡಿದ್ದಾಯಿತು ನೋಡಿ. ಓಪನ್ ಮಾಡಿದ್ರೆ ಈ ಥರ ಕಾಣಿಸ್ತಾ ಇದೆ. ನೆಕ್ಸ್ಟು ಇದನ್ನು ಫೋಲ್ಡ್ ಮಾಡಿಕೊಂಡು ಇದರ ಸೆಂಟರನ್ನು ಮಾರ್ಕ್ ಮಾಡ್ಕೊಳ್ತೀನಿ. 2 ಕಡೆಗೂ ಇದೇ ರೀತಿಯಾಗಿ ಸೆಂಟರನ್ನು ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ. ಇದಾದಮೇಲೆ 2 ಇಂಚಿಗೆ ಸೆಂಟರಿನಿಂದ 2 ಇಂಚಿಗೆ ಬರಬೇಕು. ಆ ರೀತಿಯಾಗಿ 2 ಕಡೆಗೂ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ಬೆಲ್ಟ್ ಮಾಡೋಕ್ಕೋಸ್ಕರ 17.5 ಇಂಚ್ ಉದ್ದ ಹಾಗೆ 4 ಇಂಚ್ ಅಗಲದ 2 ಬಟ್ಟೆ ಪೀಸಸನ್ನು ತೊಗೊಳ್ತಾ ಇದ್ದೀನಿ. ಅದನ್ನು ಕೂಡ ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು 2 ಬೆಲ್ಟನ್ನು ನಾನು ರೆಡಿ ಮಾಡ್ಕೊಳ್ತೀನಿ. ಸೊ ನಾನು ಮೊದಲನೇ ಪ್ರಾಡಕ್ಟಲ್ಲಿ ತೋರಿಸಿದ್ನಲ್ಲ ರೆಡಿಮೇಡ್ ಬೆಲ್ಟು, ಆ ಥರದ ರೆಡಿಮೇಡ್ ಬೆಲ್ಟ್ ಇರಲಿಲ್ಲ ಅಂತಂದವಾಗ ನಿಮ್ಮ ಹತ್ರ ಈ ಥರದ ಬಟ್ಟೆಯಲ್ಲೇ ನೀವು ಈ ಥರ 4 ಇಂಚ್ ಅಗಲದ್ದು ಬಟ್ಟೆ ತೊಗೊಂಡ್ಬಿಟ್ರೆ ಡಬಲ್ ಫೋಲ್ಡ್ ಮಾಡಿ ಬೆಲ್ಟನ್ನು ರೆಡಿ ಮಾಡ್ಕೊಳ್ಬಹುದು. ಈಗ ನಾನು ಈ ಬೆಲ್ಟನ್ನು ಮುಂಚೆನೇ ಮಾರ್ಕಿಂಗ್ ಏನು ಮಾಡ್ಕೊಂಡಿದ್ನಲ್ಲ ಅದ್ರ ಮೇಲೆ ಹೀಗೆ ಇಟ್ಕೊಂಡು ಕಂಪ್ಲೀಟಾಗಿ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ. 2 ಸೈಡು ಇದೇ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ. ಮತ್ತು ಇದನ್ನು ಸ್ಟಿಚ್ ಮಾಡೋದನ್ನೆಲ್ಲ ತೋರಿಸ್ತಾ ಇಲ್ಲ, ಯಾಕಂದರೆ ಇದು ಸ್ಟ್ರೇಟ್ ಸ್ಟಿಚ್ ಅಷ್ಟೇ ಅಲ್ವಾ, ಯಾರಾದರೂ ಆರಾಮಾಗಿ ಮಾಡ್ಕೊಳ್ಬಹುದು. ಈಗ ಇದಕ್ಕೆ ನಾನು ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಸ್ವಲ್ಪ ಜಾಸ್ತಿನೇ ತೊಗೊಳ್ತಾ ಇದ್ದೀನಿ ಜಿಪ್ಪನ್ನು. ಅಟ್ಯಾಚ್ ಮಾಡಿದಾದಮೇಲೆ ಬೇಕಿದ್ರೆ ಎಕ್ಸ್ಟ್ರಾ ಉಳಿದ್ರೆ ಕಟ್ ಮಾಡ್ಬೋದು. ಈಗ ನೋಡಿ ಒಂದು ಸೈಡ್ ಅಟ್ಯಾಚ್ ಮಾಡಿದ್ನಲ್ಲ ಅದ್ರ ಮೇಲೇ ಇವಾಗ ಹೀಗೆ ಬೆಲ್ಟು ಮೇಲ್ಗಡೆ ಬರಬೇಕು. ಆ ರೀತಿಯಾಗಿ ಇಟ್ಕೊಂಡು ಒಂದು ಪ್ರೆಸ್ ಸ್ಟಿಚನ್ನು ಹಾಕ್ಕೊಳ್ತೀನಿ. ಹಾಗೆ ನಾನು ಜಿಪ್ ಅಟ್ಯಾಚ್ ಮಾಡೋದ್ರ ಬಗ್ಗೆ ಡೀಟೇಲ್ ವಿಡಿಯೋ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ, ಹಾಗಾಗಿ ಇದರಲ್ಲಿ ಏನು ತುಂಬ ಡೀಟೇಲ್ ಆಗಿ ಏನು ತೋರಿಸಿಲ್ಲ. ನಿಮಗೆ ಬೇಕಿದ್ರೆ ಆ ವಿಡಿಯೋವನ್ನು ರೆಫರ್ ಮಾಡ್ಕೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ. ಈಗ ನೆಕ್ಸ್ಟು ಇನ್ನೊಂದು ಸೈಡ್ಗೂ ಇದೇ ರೀತಿಯಾಗಿ ನಾನು ಜಿಪ್ಪನ್ನು ಅಟ್ಯಾಚ್ ಮಾಡಿಕೊಂಡು ಪ್ರೆಸ್ ಸ್ಟಿಚನ್ನು ಕೂಡ ಮಾಡ್ಕೊಳ್ತೀನಿ. 2 ಕಡೆಗೂ ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಕೆಲಸ ಇವಾಗ ನಾವು ರನ್ನರನ್ನು ಇನ್ಸರ್ಟ್ ಮಾಡಬೇಕು. ನಾನಿವಾಗ ಈ ಒಂದು ರನ್ನರನ್ನು ಇದಕ್ಕೆ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ಮತ್ತು ಫಾಸ್ಟಾಗಿ ಹೊಲಿಬಹುದಾದಂಥ ಬ್ಯಾಗು. ಇದನ್ನು ಸಾಮಾನ್ಯವಾಗಿ ರಿಟರ್ನ್ ಗಿಫ್ಟ್ಸ್ ಆಗಿ ಕೊಡೋಕ್ಕೆ ತುಂಬಾ ಐಡಿಯಲ್ ಆಗಿರುತ್ತೆ.
ನೋಡಿ ಇವಾಗ ನಾನು ಈ ಥರ ಇದನ್ನು ಉಲ್ಟಾ ಮಾಡಿಕೊಂಡೆ. ಉಲ್ಟಾ ಮಾಡ್ಕೊಂಡಿದ್ದಾದಮೇಲೆ ಎರಡೂ ಸೈಡ್ಸನ್ನು ಡಬಲ್ ಸ್ಟಿಚ್ ಹಾಕ್ಕೊಂಡು ಫಿನಿಶಿಂಗ್ ಮಾಡ್ಕೊಳ್ತೀನಿ. ಸೊ ಈಗ ಎರಡೂ ಕಡೆಗೂ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನೋಡಿ. ಹಾಗೆ ಇಲ್ಲಿ ಎಕ್ಸ್ಟ್ರಾ ಕಾಣ್ತಿರುವಂಥ ಜಿಪ್ಪನ್ನು ಕೂಡ ಕಟ್ ಮಾಡಿ ತೆಗೆದುಬಿಟ್ಟೆ. ಈಗ ನೋಡಿ ಇದು ಈ ಥರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಇದನ್ನು ಬಾಟಮನ್ನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಹಾಗೆ ಈ ಸೈಡ್ಸನ್ನು ಈ ಥರ ಪೈಪಿಂಗ್ ಮುಖಾಂತರ ಇದನ್ನು ಫಿನಿಶಿಂಗ್ ಮಾಡ್ಕೊಳ್ತೀನಿ. ಒಂದು 2.5-3 ಇಂಚ್ ಆಗೋಷ್ಟು ಅಗಲದ ಬಟ್ಟೆಯನ್ನು ತೊಗೊಂಡು ಎರಡೂ ಕಡೆಗೂ ಆ ಒಂದು ಸ್ಟಿಚ್ಚು ಮತ್ತು ಸ್ಪಾಂಜು ಎಲ್ಲ ಕಾಣ್ದಿರೋ ರೀತಿಯಾಗಿ ಈ ಥರ ಪೈಪಿಂಗ್ ಹಾಕಿ ಫಿನಿಶ್ ಮಾಡಿಕೊಂಡೆ. ಹಾಗೆ ಇದರ ಬಾಟಮನ್ನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಈ ಥರ ಅಗಲ ಮಾಡ್ತಾ ಇಲ್ಲೂ ಕೂಡ ಡಬಲ್ ಸ್ಟಿಚ್ ಹಾಕಿ ಫಿನಿಶಿಂಗ್ ಮಾಡ್ಕೊಳ್ತೀನಿ. ಈಗ ನಂದು ಸ್ಟಿಚಿಂಗ್ ಮುಗ್ದಿದೆ ನೋಡಿ, ಈ ಥರ ಕಾಣಿಸ್ತಾ ಇದೆ. ಇವಾಗ ಇದನ್ನು ಸೀದಾ ಮಾಡ್ಕೊಳ್ಳೋ ಸಮಯ ನೋಡಿ. ಇವಾಗ ಸೀದಾ ಮಾಡಿಕೊಂಡ್ರೆ ಈ ಥರ ಬ್ಯೂಟಿಫುಲ್. ಸೀದಾ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾನಿಲ್ಲಿ ಪೈಪಿಂಗ್ ಕೂಡ ಮಾಡಿದ್ದೀನಿ. ಸೊ ನೋಡಿ ಈ ಥರ ಬಟ್ಟೆಯನ್ನು ಹಾಕಿಬಿಟ್ಟು ಪೈಪಿಂಗ್ ಮಾಡಿಕೊಂಡ್ರೆ ಆಯಿತು. ಹಾಗೆ ಪೈಪಿಂಗ್ ಮಾಡೋದ್ರ ಬಗ್ಗೆನೂ ಆಲ್ರೆಡಿ ಡೀಟೇಲ್ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದೀನಿ, ಅದನ್ನು ಕೂಡ ರೆಫರ್ ಮಾಡಬಹುದು. ಈಗ ಇದನ್ನು ಸೀದಾ ಮಾಡಿಕೊಂಡ್ರೆ ಬ್ಯೂಟಿಫುಲ್ ಆದಂಥ ಈ ಒಂದು ಹ್ಯಾಂಡ್ ಬ್ಯಾಗು ರೆಡಿ ಟು ಯೂಸ್ ಆಗುತ್ತೆ. ಸೊ ಇವತ್ತಿನ ಎರಡೂ ಪ್ರಾಡಕ್ಟ್ಸನ್ನು ನೀವೇ ನೋಡಿದ್ರಿ. ಎರಡು ಬೇರೆ ಬೇರೆ ರೀತಿಯಾಗಿ ಹೊಲಿಬಹುದಾದಂಥ ಬ್ಯಾಗುಗಳು. ಇದರಲ್ಲಿ ಯಾವ ಒಂದು ಬ್ಯಾಗು ನಿಮಗೆ ಜಾಸ್ತಿ ಇಷ್ಟ ಆಯಿತು, ಹಾಗೆ ನಮ್ಮ ಚಾನಲು ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿಕೊಂಡು ಸಪೋರ್ಟ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಸ್ಟಿಚಿಂಗಲ್ಲಿ ಇಂಟ್ರೆಸ್ಟ್ ಇದ್ದವರಿಗೆಲ್ಲರಿಗೂ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಭೇಟಿ ಆಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.